ಸಂಸತ್ತಿನಲ್ಲಿ ಪಾರ್ಲಿಮೆಂಟ್ ಅಧಿವೇಶನ ಮುಂಗಾರು ಅಧಿವೇಶನ ಏನು ನಿನ್ನೆ ದಿವಸ ಆರಂಭವಾಗಿತ್ತು. ಭಾರಿ ದೊಡ್ಡ ಗದ್ದಲಕ್ಕೆ ಕೂಡ ಕಾರಣ ಉಂಟಾಗಿತ್ತು. ಪೆಗಾಸಸ್ ಗದ್ದಲ. ಅನೇಕ ನಾಯಕರುಗಳ, ಪ್ರತಿಪಕ್ಷದ ನಾಯಕರುಗಳ, ಪತ್ರಕರ್ತರುಗಳ, ಆಮೇಲೆ ಒಂದಿಬ್ಬರು ಸಚಿವರುಗಳ ಏನು ಫೋನ್ನಲ್ಲಿ ಅವರ ಫೋನ್ ಮಾಹಿತಿಗಳನ್ನು ಟ್ರ್ಯಾಪ್ ಮಾಡಲಾಗಿತ್ತು ಅನ್ನುವ ವಿಚಾರವಾಗಿ ದಿ ವೈರ್ ಅನ್ನುವಂಥ ಮಾಧ್ಯಮ ಏನು ವರದಿ ಪ್ರಕಟಿಸಿತ್ತು. ಆ ವಿಚಾರವಾಗಿ ಭಾರಿ ದೊಡ್ಡ ಮಟ್ಟದಲ್ಲಿ ನಿನ್ನೆ ದಿವಸ ಪಾರ್ಲಿಮೆಂಟ್ನಲ್ಲಿ ಕೂಡ ಏನು ಗದ್ದಲಗಳು ನಡೆದಿವೆ. ಪೆಗಾಸಸ್ ಹಗರಣಕ್ಕೆ ಸಂಬಂಧಿಸಿದಂತೆ ವಿಷಯಗಳ ಬಗ್ಗೆ ಪ್ರತಿಪಕ್ಷಗಳು ಕೋಲಾಹಲ ಎಬ್ಬಿಸಿದ್ದರಿಂದ ಉಭಯ ಸದನದ ಕಲಾಪಗಳನ್ನು ಲೋಕಸಭೆ ಮತ್ತು ರಾಜ್ಯಸಭಾ ಕಲಾಪವನ್ನು ಇವತ್ತಿಗೆ ಅಂದರೆ ಮಂಗಳವಾರಕ್ಕೆ ಮುಂದೂಡಲಾಯಿತು. ಪೆಗಾಸಸ್ ಸ್ಪೈವೇರ್ ಮೂಲಕ ರಾಜಕಾರಣಿಗಳು, ಪತ್ರಕರ್ತರು, ಸಾಮಾಜಿಕ ಕಾರ್ಯಕರ್ತರು ಸೇರಿದಂತೆ ವಿವಿಧ ಗಣ್ಯರ ಮೊಬೈಲ್ ಫೋನ್ಗಳನ್ನು ಸರ್ಕಾರ ಕದ್ದಾಲಿಕೆ ಮಾಡುತ್ತಿದೆ ಎಂದು ಆರೋಪಿಸಿ ನಿನ್ನೆ ದಿವಸ ಪ್ರತಿಪಕ್ಷಗಳು ಪಾರ್ಲಿಮೆಂಟ್ನಲ್ಲಿ ಗದ್ದಲ ಎಬ್ಬಿಸಿದರು. ಅದು ಎರಡೂ ಹೌಸ್ಗಳಲ್ಲಿ ಕೂಡ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ. ಪೆಗಾಸಸ್ ಸ್ಪೈವೇರ್ ಮೂಲಕ ರಾಜಕಾರಣಿಗಳು, ಪತ್ರಕರ್ತರು, ಸಾಮಾಜಿಕ ಕಾರ್ಯಕರ್ತರು ಸೇರಿದಂತೆ ವಿವಿಧ ಗಣ್ಯರ ಮೊಬೈಲ್ ಫೋನ್ಗಳನ್ನು ಸರ್ಕಾರ ಕದ್ದಾಲಿಕೆ ಮಾಡುತ್ತಾ ಇದೆ ಅನ್ನುವಂಥ ವಿಚಾರವಾಗಿ ನಿನ್ನೆಯ ಇಡೀ ದಿವಸದ ಅಂದರೆ ಆರಂಭದಲ್ಲಿ ಅಧಿವೇಶನ ಆರಂಭದಲ್ಲೇ ಪ್ರತಿಪಕ್ಷಗಳು ಈ ವಿಚಾರವಾಗಿ ಗದ್ದಲ ಎಬ್ಬಿಸಿತು. ಇನ್ನೊಂದು ಕಡೆ ರೈತರ ಹೋರಾಟ ಇರ್ಬೋದು, ಅಥವಾ ಮಹಿಳೆಯರು, ಪರಿಶಿಷ್ಟ OBC ಸಮುದಾಯಕ್ಕೆ ಸೇರಿದವರು ಸಚಿವರಾಗುವುದನ್ನು ಕೆಲವರಿಗೆ ಸಹಿಸಲಾಗುತ್ತಿಲ್ಲ ಅಂತ ಮೋದಿಯವರು ಕೂಡ ಈ ಸಂದರ್ಭದಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ರು. ಈ ಕಾರಣಕ್ಕಾಗಿ ನೀವೆಲ್ಲ ಗದ್ದಲ ಎಬ್ಬಿಸ್ತೀರಿ ಅಂತ. ಬಟ್ ಮಧ್ಯಾಹ್ನಕ್ಕೆ ಅಧಿವೇಶನ ಮುಂದೂಡಿದರೂ ಕೂಡ ಮತ್ತೆ ಕೂಡ ಇದೇ ವಿಚಾರವಾಗಿ ಗದ್ದಲ ಆರಂಭವಾಗುತ್ತೆ. ಆ ಟೈಮಲ್ಲಿ IT ಸಚಿವರಾಗಿರುವಂಥ ಹೊಸ ಮಾಹಿತಿ ತಂತ್ರಜ್ಞಾನ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಮಾತನಾಡಿ, ಸಂಸತ್ತಿನ ಅಧಿವೇಶನ ಆರಂಭಕ್ಕೆ ಒಂದು ದಿನ ಮೊದಲು ಪೆಗಾಸಸ್ ಸ್ಪೈವೇರ್ ಕುರಿತು ವರದಿ ಪ್ರಕಟವಾಗಿರುವುದರ ಹಿಂದೆ ಯಾವುದೋ ಕಾರಣದ ಕೈವಾಡ ಇದೆ ಅನ್ನುವಂಥನ್ನು ಅವರು ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಸಾಮಾನ್ಯವಾಗಿ ಮಾಧ್ಯಮಗಳು ಅದು ರಾಜ್ಯದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ವಿಧಾನಸಭೆ ಅಥವಾ ರಾಜ್ಯದ ವಿಧಾನಮಂಡಲಗಳ ಅಧಿವೇಶನ ಅಥವಾ ಪಾರ್ಲಿಮೆಂಟ್ ಅಧಿವೇಶನಕ್ಕೆ ಮುಂಚಿತವಾಗಿಯೇ ಈ ರೀತಿಯ ಕೆಲವು ಸಂಗ್ರಹಿಸಲ್ಪಟ್ಟ ತನಿಖಾ ವರದಿಗಳನ್ನು ಪ್ರಕಟ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಅದು ಎಲ್ಲಿ ಧ್ವನಿ ಅಥವಾ ಎಲ್ಲಿ ಅದು ಪ್ರತಿಧ್ವನಿಸಬೇಕು ಅಲ್ಲೇ ಪ್ರತಿಧ್ವನಿಸಬೇಕು ಅಂತ. ಯಾಕಂತ ಹೇಳಿದ್ರೆ ವರಾನುಗಟ್ಟೆ ಮೊದಲೇ ಇಂಥ ವರದಿಗಳನ್ನು ಪ್ರಕಟಿಸಿದ್ದರೆ ಆ ಅಧಿವೇಶನದಲ್ಲಿ ಕೆಲವೊಮ್ಮೆ ಅದು ಪ್ರಸ್ತಾಪ ಆಗದೆ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಪತ್ರಿಕೆಗಳಿರ್ಬೋದು, TV ವಾಹಿನಿಗಳಿರ್ಬೋದು, ಅಥವಾ ಇವತ್ತಿನ ಸಾಮಾಜಿಕ ಜಾಲತಾಣಗಳು ಇರ್ಬೋದು, ಎಲ್ಲ ದೇಶಗಳು ಕೂಡ ಅದು ಸಾಮಾನ್ಯವಾಗಿ ನಡ್ಕೊಂಡು ಬರುವಂಥ ಒಂದು ನಡವಳಿಕೆ. ಪಾರ್ಲಿಮೆಂಟ್ ಅಧಿವೇಶನ ಸದ್ಯದಲ್ಲಿ ನಡೆಯುತ್ತೆ ಅಂತ ಹೇಳುವಾಗ ಅಧಿವೇಶನಕ್ಕೆ, ಅಥವಾ ರಾಜ್ಯ ವಿಧಾನಮಂಡಲದ ಅಧಿವೇಶನ ನಡೆಯುತ್ತೆ ಅಂತ ಹೇಳುವಾಗ ಅಧಿವೇಶನಕ್ಕೆ ಒಂದೆರಡು ದಿವಸ ಮೊದಲಾಗಿ ಏನಾದರೂ ಆ ಸಂದರ್ಭದಲ್ಲಿ ಪತ್ತೆಯಾಗಿದ್ದ, ಬರೆಯಲಾಗಿದ್ದ, ಸಂಗ್ರಹಿಸಲಾಗಿದ್ದ ತನಿಖಾ ವರದಿಯನ್ನು ಪ್ರಕಟಿಸ್ತಾರೆ. ಇವರೇನೋದರಲ್ಲಿ ಭಾರಿ ದೊಡ್ಡ ಸಂಚು ಇದೆ ಅಂತ ನಮ್ಮ IT ನೂತನ ಸಚಿವರು ಹೇಳ್ತಾರೆ. ಈಗ ಏನಿದು ಪೆಗಾಸಸ್ ಅಥವಾ ಸ್ಪೈವೇರ್? ಏನಾಗಿದೆ ಅಂತ ಹೇಳಿದರೆ, ಇವತ್ತಿನ ಸಂದರ್ಭದಲ್ಲಿ, ಇವತ್ತಿನ ನವ ಮಾಧ್ಯಮದ ಸಂದರ್ಭದಲ್ಲಿ, ಇವತ್ತಿನ ಡಿಜಿಟಲ್ ಯುಗದಲ್ಲಿ ಯಾವುದು ಕೂಡ ಸೀಕ್ರೆಟ್ ಅನ್ನೋದು ಇಲ್ಲ. ಸೀಕ್ರೆಸಿ ಅನ್ನುವುದೇ ಇಲ್ಲ. ಅಂಥ ಒಂದು ಪರಿಸ್ಥಿತಿ ಇವತ್ತಿನ ನವ ಮಾಧ್ಯಮಗಳು ಅಥವಾ ನಮ್ಮ ಕೈಯಲ್ಲಿರುವಂಥ ಗ್ಯಾಜೆಟ್ಗಳು ಸೃಷ್ಟಿ ಮಾಡಿವೆ. ಸೊ ಹಾಗಾಗಿ ಯಾವುದನ್ನು ಕೂಡ ಇವತ್ತು ನೀವು ಗ್ಯಾಜೆಟ್ ನಂಬಿಕೊಂಡು ಮಾತನಾಡುವುದು, ಬರೆಯುವುದು, ಟೆಕ್ಸ್ಟ್ ಮಾಡುವುದು, ಫೋಟೋ ಕಳಿಸುವುದು, ಅಥವಾ ಯಾವುದೇ ರೀತಿಯ ಇಂಟ್ರಾಕ್ಷನ್ ಮಾಡುವುದು ಕೂಡ ಅದು ಸುರಕ್ಷಿತ ಅಲ್ಲ. ಈಗ ಸುರಕ್ಷತೆಯ ವಿಚಾರಕ್ಕೆ ಬರುವಾಗ, ಈಗ ಇವತ್ತು ಅದೇ ವಿಚಾರವನ್ನು ಎತ್ತುಕೊಂಡು ಪಾರ್ಲಿಮೆಂಟ್ನಲ್ಲಿ ಕೂಡ ಗದ್ದಲಾಗಿರುವಂಥದ್ದು ಪತ್ರಕರ್ತರದು, ಆಮೇಲೆ ಸಾಮಾಜಿಕ ಕಾರ್ಯಕರ್ತರದು, ಆಮೇಲೆ ಪ್ರತಿಪಕ್ಷದ ಮುಖಂಡರುಗಳದು, ಆಮೇಲೆ ಒಂದಿಬ್ಬರು ಸಚಿವರುಗಳದ್ದು ಕೂಡ ಮಾಹಿತಿಯನ್ನು, ಮೊಬೈಲ್ನಲ್ಲಿರುವಂಥ ದತ್ತಾಂಶಗಳನ್ನು, ಮಾಹಿತಿಗಳನ್ನು, ಮಾತುಕತೆಗಳನ್ನು ಅಥವಾ ಅವರ ಕಾಲ್ಗಳನ್ನು ಟ್ರ್ಯಾಪ್ ಮಾಡಲಾಗಿದೆ ಅಂತ. ಸೊ ಈಗ ಟ್ರ್ಯಾಪ್ ಮಾಡೋದು ಒಂದು ವಿಚಾರ, ಅಥವಾ ದತ್ತಾಂಶಗಳನ್ನು, ಮಾಹಿತಿಗಳನ್ನು, ಅದರಲ್ಲಿರುವಂಥ ಟೆಕ್ಸ್ಟ್ಗಳನ್ನು, ಅದರಲ್ಲಿರುವಂಥ ಮೆಸೇಜ್ಗಳನ್ನು ಓದುವಂಥದ್ದು, ಪತ್ತೆ ಹಂಚುವಂಥದ್ದು ಇನ್ನೊಂದು ವಿಧಾನ. ಸೊ ಈ ಇಂಟರ್ನೆಟ್ ಅಂತ ನಾವು ಹೇಳ್ತೇವೆ, ಅದು ಅದರಲ್ಲಿ ಬಳಸುವಂಥ ಬೇರೆ ಬೇರೆ ಯಾವುದೇ ಪ್ಲ್ಯಾಟ್ಫಾರ್ಮ್ಗಳಿರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅಥವಾ ಇವಾಗ ಬಂದಿರುವಂಥ ಕ್ಲಬ್ ಹೌಸ್ ಇರ್ಬೋದು, ಯಾವುದು ಕೂಡ ಅದೊಂದು
ಸುರಕ್ಷಿತವಾದಂಥ ಅಥವಾ ಗೌಪ್ಯತೆಯನ್ನು ಕಾಪಾಡಬಹುದಾದಂಥ ಏನು ಮಾಧ್ಯಮನೇ ಅಲ್ಲ ಅದು ನಾವು ಈ ಮಾಧ್ಯಮಗಳು ಭಾರಿ ಏನು ಜನಪ್ರಿಯತೆ ಪಡೆಯುತ್ತಿದ್ದಂಥ ಸಂದರ್ಭದಲ್ಲಿ ಕೂಡ ನಾವು ಕಂಡುಕೊಂಡಂಥ ಸತ್ಯ ಮತ್ತು ಎಲ್ಲ ಏನು ಸೈಬರ್ ಎಕ್ಸ್ಪರ್ಟ್ಗಳು ಕೂಡ ಇದನ್ನು ಹೇಳಿಕೊಂಡು ಬಂದಿರುವಂಥದ್ದೇ. ಸೊ ಇಂತಹ ಸಂದರ್ಭದಲ್ಲಿ ಹೊಸದಾಗಿ ನೋಡಿ ನಮ್ಮ ಡಿಜಿಟಲ್ ಫೋರಮ್ ಏನು ಆಧುನಿಕ ಪ್ರತಿನಿತ್ಯ ಹೊಸ ವರ್ಷನ್ಗಳಂತ ನಾವೇನು ಹೇಳ್ತೇವೆ, ಅದು ಸೃಷ್ಟಿಯಾಗ್ತಾ ಹೋಗ್ತಾ ಸಂದರ್ಭದಲ್ಲೇ ಹೊಸ ಕಳ್ಳರುಗಳು ಕೂಡ ಹೊಸ ಹ್ಯಾಕಿಂಗ್ ತಂತ್ರಜ್ಞಾನಗಳು ಕೂಡ ಡೆವಲಪ್ ಆಗುತ್ತೆ. ಸೊ ನೀವು ಎಷ್ಟು ಸೀಕ್ರೆಸಿ ಮೇಂಟೈನ್ ಮಾಡಿದ್ರೂ ಕೂಡ ಅಥವಾ ಎಷ್ಟು ಕಾನ್ಸಿಯಸ್ ಆಗಿ ಎಷ್ಟು ಪ್ರಜ್ಞಾಪೂರ್ವಕವಾಗಿ ನೀವು ಏನು ನಿಮ್ಮ ಗ್ಯಾಜೆಟ್ಗಳನ್ನು ಬಳಸಿದರೂ ಕೂಡ ಅದನ್ನು ಕದಿಯಲಾಗುತ್ತೆ. ಅದರಲ್ಲಿರುವಂಥ ಮಾಹಿತಿಗಳನ್ನು, ಅದರಲ್ಲಿರುವಂಥ ಟೆಕ್ಸ್ಟ್ಗಳನ್ನು ಅಥವಾ ಅದರಲ್ಲಿ ನೀವು ಮಾಡಿರೋ ಸಂಭಾಷಣೆಗಳನ್ನು ಆ್ಯಕ್ಟ್ ಮಾಡಲಾಗತ್ತೆ ಅನ್ನೋದು ಇವತ್ತು ಸತ್ಯವಾಗಿದೆ. ಪೆಗಾಸಸ್ ಇದರಲ್ಲಿ ಒಂದು. ಪೆಗಾಸಸ್ ಗೂಢಚರ್ಯೆ, ಈಗ ಇದು ಮತ್ತೊಂದು ಏನು ನಮ್ಮ ರಾಜಕೀಯ ಟರ್ಮಿನಲ್ಲಿ ಪೆಗಾಸಸ್ ಗೂಢಚರ್ಯೆ ಅಂತ ಇದು ಏನು ಒಂದಷ್ಟು ಕಾಲ ಚಾಲ್ತಿಯಲ್ಲಿರುತ್ತೆ ಅಥವಾ ಪ್ರಸಿದ್ಧಿಗೆ ಬರುತ್ತೆ. ಸೊ ಅಂದರೆ ಸ್ಪೈವೇರ್ ಅನ್ನುವಂಥ ಒಂದು ತಂತ್ರಜ್ಞಾನವನ್ನು ಬಳಸಿ ನಿಮ್ಮ ಎಲ್ಲ ಏನು ನಿಮ್ಮನ್ನು ಟ್ರ್ಯಾಕ್ ಮಾಡುವಂಥದ್ದು ಅಥವಾ ನಿಮ್ಮ ಮಾಹಿತಿಗಳನ್ನು ಆ್ಯಕ್ಟ್ ಮಾಡುವಂಥದ್ದು ಅಥವಾ ನಿಮ್ಮ ಕಾಲ್ಗಳನ್ನು ಆ್ಯಕ್ಟ್ ಮಾಡುವಂಥದ್ದು. ಪೆಗಾಸಸ್ ಅಂದರೆ ಏನು ಅದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಬೇಕಾಗಿದೆ. ಒಂದೆರಡು ನಿಮಿಷ. ಪೆಗಾಸಸ್ ಎಂಬುದು ಗೂಢಚರ್ಯೆ ನಡೆಸುವ ಒಂದು ತಂತ್ರಾಂಶ, ಏನು ಸ್ಪೈ ಮಾಡುವಂಥ ಒಂದು ಏನು ಸಾಫ್ಟ್ವೇರ್, ಅದು ಗೂಢಚರ್ಯೆ ಮಾಡುವಂಥ ಒಂದು ತಂತ್ರಜ್ಞಾನ ಸ್ಪೈವೇರ್. ಇದನ್ನು ತಯಾರಿಸಿದ್ದು ಮತ್ತು ಅದರ ಲೈಸೆನ್ಸ್ ಹೊಂದಿರುವುದು ಇಸ್ರೇಲ್ ದೇಶದ ಕಂಪನಿ ಆಗಿರುವಂಥ NSO ಗ್ರೂಪ್ ಅನ್ನುವಂಥ ಒಂದು ಕಂಪನಿ ಈ ಒಂದು ಸ್ಪೈವೇರನ್ನು ಅಥವಾ ಈ ಒಂದು ತಂತ್ರಾಂಶವನ್ನು ತಯಾರು ಮಾಡಿದ್ದು ಮತ್ತು ಅದರ ಲೈಸೆನ್ಸ್ ಕೂಡ ಇವತ್ತು ಅವರದೇ ಕೈಯಲ್ಲಿದೆ. ISO ಮತ್ತು ಆಂಡ್ರಾಯ್ಡ್ ಈ ಎರಡೂ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ಕೆಲಸ ಮಾಡುವ ಸ್ಮಾರ್ಟ್ ಫೋನ್ಗಳ ತೂರಿಕೊಳ್ಳಲು ಈ ಸ್ಪೈವೇರ್ ಅಥವಾ ಈ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲಾಗತ್ತೆ. ಆ ಮೂಲಕ ಗೂಢಚರ್ಯೆಯ ಒಂದು ಸಾಧನವಾಗಿ ಆ ಫೋನನ್ನು ಪರಿವರ್ತಿಸಬಹುದು. ನಿಮ್ಮ ಕೈಯಲ್ಲಿರೋ ಫೋನನ್ನು ನಿಮಗೆ ಗೊತ್ತೇ ಇಲ್ಲದೆ ನಿಮ್ಮ ಫೋನ್ಗೆ ಹೊರಗಡೆಯಿಂದ ಒಂದು ತಂತ್ರಾಂಶ, ಒಂದು ಸಾಫ್ಟ್ವೇರ್ ಬಂದು ಪ್ರವೇಶ ಮಾಡುತ್ತೆ. ಯಾವಾಗ ಆ ಒಂದು ತಂತ್ರಾಂಶ, ಯಾವಾಗ ಆ ಒಂದು ಸಾಫ್ಟ್ವೇರ್ ನಿಮ್ಮ ಫೋನ್ಗೆ ಪ್ರವೇಶ ಮಾಡುತ್ತೆ, ಆವತ್ತಿನಿಂದ ಏನು ನಿಮ್ಮ ಫೋನ್ನ ಅಥವಾ ನಿಮ್ಮ ಫೋನ್ನಲ್ಲಿ ನೀವು ಸಂಭಾಷಣೆ ಮಾಡುವಂಥ ನಿಮ್ಮ ಟೆಕ್ಸ್ಟ್ ಯಾವುದು ಪ್ರತಿಯೊಂದು ಕೂಡ ನಿಮ್ಮನ್ನು ಗೂಢಚರ್ಯೆ ಮಾಡ್ತಾ ಇರುವವನಿಗೆ ಕ್ಷಣವೂ ಸಿಗ್ತಾ ಹೋಗುತ್ತೆ. ಪೆಗಾಸಸ್ ಈ ದಾಳಿಯ ವೈಖರಿಯನ್ನು ಝೀರೋ ಕ್ಲಿಕ್ ಅಟ್ಯಾಕ್ ಅಂತ ಹೇಳ್ತಾರೆ. ಝೀರೋ ಕ್ಲಿಕ್ ಅಟ್ಯಾಕ್ ಅಂತ ಹೊಸ ಟರ್ಮಿನಾಲಜಿ ಇದು. ಇಲ್ಲಿ ಬಳಕೆದಾರರು ಯಾವುದೇ ಕ್ರಿಯೆ ನಡೆಸುವ ಅಗತ್ಯ ಇಲ್ಲ. ನಿಮ್ಮ ಫೋನಲ್ಲಿ ನೀವು ಏನೂ ಮಾಡಬೇಕಾಗಿಲ್ಲ. ಒಂದು ಮಿಸ್ಡ್ ವಾಟ್ಸಪ್ ಕರೆಯ ಮೂಲಕ ಒಂದು ಮಿಸ್ಡ್ ವಾಟ್ಸಪ್ ಕಾಲ್ ಮೂಲಕ ಈ ಸಾಫ್ಟ್ವೇರನ್ನು ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡಲಾಗುತ್ತೆ. ಅಷ್ಟು ಇನ್ಸ್ಟಾಲ್ ಆದರೆ ನಿಮ್ಮ ಮೊಬೈಲ್ ಹ್ಯಾಕ್ ಆದಾಗೇನೆ. ಸೊ ಇದು ಈ ರೀತಿಯ ಏನೋ ಒಂದು ಗುಪ್ತಚಾರ, ಇದು ಯಾರು ಕೂಡ ನೆನೆಸಲಿಕ್ಕೆ ಊಹಿಸಲಿಕ್ಕೆ ಸಾಧ್ಯವಿಲ್ಲದಂಥ ಒಂದು ತಂತ್ರಜ್ಞಾನ ಇವತ್ತು ಏನು ಬಳಕೆ ಆಗ್ತಾ ಇರುವಂಥದ್ದು. ನಾನು ಈಗಾಗಲೇ ಹೇಳಿದೆ, ಪೆಗಾಸಸ್ ದಾಳಿಯ ವೈಖರಿಯನ್ನು ಝೀರೋ ಕ್ಲಿಕ್ ಅಟ್ಯಾಕ್ ಅಂತ ಹೇಳ್ತಾರೆ. ನಿಮ್ಮ ಮೊಬೈಲ್ಗೆ ಒಂದು ವಾಟ್ಸಪ್ ಮಿಸ್ಡ್ ಕಾಲ್ ಬಂದರೆ ಸಾಕು, ಅಥವಾ ಗೂಢಚರ್ಯೆ ಮಾಡುವವರು ಅಷ್ಟೇ ಮಾಡ್ತಾರೆ, ನಿಮ್ಮನ್ನು ಕನೆಕ್ಟ್ ಮಾಡಲಿಕ್ಕೆ ನಿಮ್ಮ ನಂಬರು ಎಲ್ಲಿಂದಲೋ ಯಾವುದೋ ಮೂಲದಿಂದ ಸಂಗ್ರಹ ಮಾಡಿಕೊಂಡು. ಈಗ ಈ ಪೆಗಾಸಸ್ ಏನು ನಿನ್ನೇನು ಗದ್ದಲ ಆಯ್ತಲ್ಲ, ಅವರು ಈಗಾಗಲೇ ಸುಮಾರು 5,000 ಭಾರತೀಯ ಬೇರೆ ಜನರ ಫೋನ್ ನಂಬರ್ಗಳನ್ನು ತಮ್ಮ ಜೊತೆಗೆ ಇಟ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಏನು ಅಥವಾ ನಿನ್ನೆ ಒಂದು ಚರ್ಚೆಯಲ್ಲಿ ಅಥವಾ ಗದ್ದಲದ ಸಂದರ್ಭದಲ್ಲಿ ಹೇಳಲಾಗಿತ್ತು. ಸೊ ಒಟ್ಟು ಏನು ಯಾವಾಗ ಈ ಒಂದು ಸ್ಪೈವೇರ್ ಅನ್ನುವಂಥ ತಂತ್ರಜ್ಞಾನ ಅಥವಾ ತಂತ್ರಾಂಶ ಸಾಫ್ಟ್ವೇರ್ ನಿಮ್ಮ ಏನು ಗ್ಯಾಜೆಟ್ಗೆ ಅಥವಾ ನಿಮ್ಮ ಮೊಬೈಲ್ಗೆ ಪ್ರವೇಶ ಪಡೆಯುತ್ತೋ, ಆನಂತರ ಅದರಲ್ಲಿ ನಡೆಯುವಂಥ ಪ್ರತಿಯೊಂದು ಬೆಳವಣಿಗೆ ಕೂಡ ಅತ್ತ ಕಡೆ ಇರುವಂಥ ಗೂಢಚಾರರಿಗೆ ಗೊತ್ತಾಗುತ್ತೆ. ಬಟ್ ಇದ್ಯಾವುದು ಕೂಡ ನಿಮ್ಮ ಗಮನಕ್ಕೆ ಬರುವುದೇ
ಇಲ್ಲ. ಬಳಕೆದಾರರಿಗೆ ಅಂದರೆ ಮೊಬೈಲ್ನ ಆ ಗ್ಯಾಜೆಟ್ನ ಓನರ್ಗೆ, ಅದನ್ನು ಬಳಸ್ತಾ ಇರುವವನಿಗೆ ಯಾವ ಸುದ್ದಿ ಅಥವಾ ಯಾವ ಮಾಹಿತಿ ಕೂಡ ಗೊತ್ತಾಗೋದಿಲ್ಲ. ಅಷ್ಟು ಇಂಟೆಲಿಜೆಂಟಾಗಿ ಮತ್ತು ಅದು ನಿಮಗೆ ಗೊತ್ತೇ ಆಗದ ರೀತಿಯಲ್ಲಿ ಅದು ನಿಮ್ಮನ್ನು ಆ್ಯಕ್ಟ್ ಮಾಡಲಾಗುತ್ತೆ, ಅಥವಾ ನಿಮ್ಮ ದಿನನಿತ್ಯದ ನಿಮ್ಮ ಮಾತುಕತೆ ಅಥವಾ ನಿಮ್ಮ ಸಂಭಾಷಣೆಯನ್ನು ಅವರು ಟ್ರ್ಯಾಪ್ ಮಾಡ್ತಾ ಇರ್ತಾರೆ. ಒಮ್ಮೆ ಮೊಬೈಲ್ನಲ್ಲಿ ಈ ಗೂಢಚಾರಿ ತಂತ್ರಾಂಶ ಸ್ಥಾಪಿತವಾಯಿತು ಅಂದರೆ ಆಮೇಲೆ ಅದು ಕಾಲ್ ಲಾಗ್ಸ್ನ ಜಾಡು ಹಿಡಿಯಲು ಒಂದು ಮಾಡ್ಯೂಲನ್ನು ಸ್ಥಾಪನೆ ಮಾಡುತ್ತೆ. ಮೆಸೇಜ್ಗಳು, ಇಮೇಲ್ಗಳು, ಕ್ಯಾಲೆಂಡರ್ಗಳು, ಇಂಟರ್ನೆಟ್ ಮಾಹಿತಿ ಮತ್ತು ಸ್ಥಳದ ಮಾಹಿತಿ ಎಲ್ಲವನ್ನು ಅದು ಓದ್ತಾ ಹೋಗಿ ಅದನ್ನು ಯಾರು ನಿಮ್ಮ ಮೊಬೈಲ್ನ ಒಳಗಡೆ ಈ ಸಾಫ್ಟ್ವೇರನ್ನು ಕಳುಹಿಸಿದಾನೆ, ವಾಟ್ಸಾಪ್ ಮಿಸ್ ಕಾಲ್ ಕೊಟ್ಟು ಅವನಿಗೆ ಶೇರ್ ಮಾಡುತ್ತಾ ಇರುತ್ತೆ. ಈ ನಂಬರಿನ ವ್ಯಕ್ತಿಗೆ ಇವಾಗ ಇಂಥ ಮೆಸೇಜ್ ಬಂತು, ಇಷ್ಟ ಇಮೇಲ್ ಬಂತು, ಇಂಥ ಲೊಕೇಶನಲ್ಲಿದ್ದಾನೆ, ಇಷ್ಟೊತ್ತು ಇಂಟರ್ನೆಟ್ ಬಳಸ್ತಾ ಇದ್ದಾನೆ ಅಂತ. ಇದು ಪೆಗಾಸಸ್ನ ಮಹಿಮೆ. ಇದು ಅದು ಮೆಗಾಸಸ್ನ ಕಬಂದ ಬಾವು ಅಂತ ನಾನು ಹೇಳಬಹುದು. ಇಸ್ರೇಲ್ನ ಕಂಪನಿ ತಯಾರು ಮಾಡಿರುವಂಥದ್ದು. ಇಸ್ರೇಲ್ನ ಕಂಪನಿ NSO ಗ್ರೂಪ್ ಅನ್ನುವಂಥ ಕಂಪನಿ ತಯಾರು ಮಾಡಿರುವಂಥ ಒಂದು ತಂತ್ರಾಂಶ, ಭಯಂಕರ ಕಿಡಿಗೇಡಿ ತಂತ್ರಾಂಶ. ಅದರ ಲೈಸೆನ್ಸ್ ಕೂಡ ಇವತ್ತಿಗೆ ಅವರ ಜೊತೆಗೆ ಇದೆ. ಬಹುಶಃ ಈ ತಂತ್ರಾಂಶ ಇನ್ನು ಏನೆಲ್ಲ ಅನಾಹುತಗಳನ್ನು ಈ ಜಗತ್ತಿನಲ್ಲಿ ಮಾಡಲಿಕ್ಕೆ ಇದೆಯೋ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿಕ್ಕೆ ಇದೆ. ಇದು ಪೆಗಾಸಸ್ನ ಕಬಂದ ಬಾವುನ ಬಗ್ಗೆ ಒಂದಷ್ಟು ವಿಚಾರಗಳು. ಇದು ಇದೀಗ ನಿನ್ನೆ ದಿವಸ ಸಂಸತ್ತಿನಲ್ಲಿ ಅಂದರೆ ನಮ್ಮ ಪಾರ್ಲಿಮೆಂಟ್ನಲ್ಲಿ ಗದ್ದಲಕ್ಕೆ ಕಾರಣವಾಗಿರುವಂಥ ಒಂದು ಸಾಫ್ಟ್ವೇರ್. ನೋಡಿ, ಒಂದು ಸಣ್ಣ ಸಾಫ್ಟ್ವೇರ್ ಇಡೀ ಒಂದು ಪಾರ್ಲಿಮೆಂಟನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಸೊ ಇದು ಅತ್ಯಂತ ಸುಲಭ ಕೂಡ ಆಯಿತು. ಈಗ ಇಲ್ಲಿ ವಿಚಾರ ಏನಂತ ಹೇಳಿದ್ರೆ, ನಿನ್ನೆ ಗದ್ದಲ ಮಾಡಿರುವಂಥವ್ರದ್ದು, ಪ್ರತಿಪಕ್ಷದವ್ರದ್ದು ಏನಂತ ಹೇಳಿದ್ರೆ, ಇದು ಸರ್ಕಾರನೇ ಈ ತಂತ್ರಾಂಶವನ್ನು ಪ್ರತಿಪಕ್ಷದ ಅಥವಾ ಪತ್ರಕರ್ತರ ಅಥವಾ ಸಾಮಾಜಿಕ ಕಾರ್ಯಕರ್ತರ ಮೊಬೈಲ್ನ ಒಳಗಡೆ ಇನ್ಸ್ಟಾಲ್ ಮಾಡಿಸಿ ಅವರ ಲೊಕೇಶನ್ ಜಾಡು ಮಾಡ್ತಾ ಇದೆ, ಅವರು ಯಾರ ಜೊತೆಗೆ ಮಾತಾಡ್ತಾ ಇದ್ದಾರೆ, ಅಥವಾ ಅವರು ಏನು ಮಾತಾಡಿದ್ದಾರೆ, ಅಥವಾ ಏನು ಅವರ ದಿನನಿತ್ಯದ ಕಾರ್ಯಾಚರಣೆಗಳು ಎಲ್ಲವನ್ನು ಟ್ರ್ಯಾಕ್ ಮಾಡ್ತಾ ಉಂಟು ಅನ್ನುವಂಥದ್ದನ್ನು ಪ್ರತಿಪಕ್ಷಗಳು ನಿನ್ನೆ ಆರೋಪ ಮಾಡಿರುವಂಥದ್ದು. ನಾವು ಎಲ್ಲ ಅನುಮಾನಗಳನ್ನು ಕೂಡ ಇಲ್ಲಿ ಈ ಸಂದರ್ಭದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಏಕಾಏಕಿಯಾಗಿ ಪ್ರಮುಖ ರಾಜಕಾರಣಿಗಳು, ಪ್ರತಿಪಕ್ಷದ ನಾಯಕರುಗಳು, ಪತ್ರಕರ್ತರನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯ ಒಂದು ಸಾಫ್ಟ್ವೇರನ್ನು ಮೂಲಕ ಗೂಢಚಾರಿ ಮಾಡಲಾಗುತ್ತೆ ಅಂತ ಹೇಳಿದರೆ, ಈಗ ಈ ಸಾಫ್ಟ್ವೇರನ್ನು ಡೆವಲಪ್ ಮಾಡಿದ ಇಸ್ರೇಲ್ನ ಕಂಪನಿಯವನಿಗೆ ಭಾರತ ದೇಶದ ರಾಜಕಾರಣಿಗಳು ಅಥವಾ ಭಾರತ ದೇಶದ ಪತ್ರಕರ್ತರುಗಳು ಅಥವಾ ಭಾರತ ದೇಶದ ಸಾಮಾಜಿಕ ಹೋರಾಟಗಾರರು ಅಥವಾ ಭಾರತ ದೇಶದ ಮಿನಿಸ್ಟರ್ಗಳನ್ನು ಟ್ರ್ಯಾಕ್ ಮಾಡಿ ಅವರಿಗೇನು ಆಗಬೇಕಾಗಿಯೂ ಇಲ್ಲ. ಬಟ್ ಈ ಒಂದು ಸಾಫ್ಟ್ವೇರನ್ನು ಯಾರಿಗೆ ಇದರ ಅವಶ್ಯಕತೆ ಇರುತ್ತೆ ಅವರಿಗೆ ಈ ಸಾಫ್ಟ್ವೇರನ್ನು ಮಾರಾಟ ಮಾಡಿ ಅವರಿಗೆ ದುಡ್ಡು ಮಾಡಿಕೊಳ್ಳುವಂಥದ್ದು, ಇದು ಮಾತ್ರ ಇರುವಂಥದ್ದು. ಇದು ಎಲ್ಲ ಹ್ಯಾಕರ್ಸ್ಗಳು ಅಥವಾ ಎಲ್ಲ ಸಾಫ್ಟ್ವೇರ್ನಲ್ಲಿ ನಡೆಯುವಂಥ ಒಂದು ಸಾಮಾನ್ಯ ಪ್ರಕ್ರಿಯೆ. ಸಾಫ್ಟ್ವೇರ್ ಡೆವಲಪ್ ಮಾಡಿದವನೇ ನೇರವಾಗಿ ಬಂದು ಯಾರ್ಯಾರೋ ಮನೆಗೂ ಯಾರ್ಯಾರೋ ಫೋನ್ಗೆ ಕಣ್ಣ ಹಾಕಿ ಅವನು ದಿನ ದುಡುವುದಿಲ್ಲ ಅಥವಾ ಅದರಲ್ಲಿ ಏನು ಸಂಪಾದನೆ ಮಾಡಲಿಕ್ಕೂ ಆಗುವುದಿಲ್ಲ. ಆದರೆ ಅವನಿಗೆ ಡಿಮಾಂಡ್ ಕೊಟ್ಟವರಿಗೆ, ಅವನಿಗೆ ಬೇಡಿಕೆ ಸಲ್ಲಿಸಿದವನಿಗೆ ಇಂಥ ಸಾಫ್ಟ್ವೇರನ್ನು ಅದನ್ನು ಸೀಮಿತ ಅವಧಿಗೆ ಅಥವಾ ಟೈಮ್ ಲಿಮಿಟ್ ಇರುತ್ತೆ, ಅಂತ ಟೈಮ್ಗೆ ಬಳಕೆ ಮಾಡಲಿಕ್ಕೆ ದುಡ್ಡುಗೆ ಪೇಮೆಂಟ್ ಆಧಾರದಲ್ಲಿ ಅವನದನ್ನು ಕೊಟ್ಟಿರ್ತಾನೆ. ಸೊ ಅದು ಅಷ್ಟು ಸುಲಭವಾಗಿ ಎಲ್ಲ ದೇಶಗಳು ಕೂಡ ಎಲ್ಲ ದೇಶಗಳ ಸರ್ಕಾರಗಳು ಕೂಡ ಇಂಥದಕ್ಕೆ ಮೊದಲು ಮುಂಚೂಣಿಯಲ್ಲಿ ಕಾದು ನಿಂತಿರುತ್ತೆ. ಒಂದಷ್ಟು ಜನರನ್ನು ಮಾಹಿತಿಗಳನ್ನು ನಾವು ಸಂಗ್ರಹಿಸುವ ಏನಾದರೂ ಇಂಥ ಸಾಫ್ಟ್ವೇರ್ಗಳಿದ್ದರೆ ಹುಡುಕ್ತಾ ಇರ್ತವೆ, ಜಾಲಾಡಿಸ್ತಾ ಇರುತ್ತೆ. ಸೊ ಹಾಗಾಗಿ ಪ್ರತಿಪಕ್ಷಗಳ ಆರೋಪ ಇದೆ ಅಲ್ವಾ, ಇದು ಮುಂದಿನ ದಿನಗಳಲ್ಲಿ ತನಿಖೆ ಆಗಬೇಕಾದಂಥ ವಿಚಾರ. ಯಾಕಂತ ಹೇಳಿದರೆ ಇಷ್ಟರಲ್ಲಿ ಕೇಂದ್ರ ಸರ್ಕಾರ ಸಾಮಾಜಿಕ ಜಾಲತಾಣಕ್ಕೆ ಸಂಬಂಧಪಟ್ಟಾಗಿ ಹೊಸ ನೀತಿ ನಿರೂಪಣೆ ನಿಯಮಾವಳಿಗಳನ್ನು ತಂದಿದೆ. ಅದು ವಾಟ್ಸಪ್ ಜೊತೆಗೆ ಭಾರಿ ಅಗ್ಗಜಗ್ಗಾಟನೆ ನಡೆದಿತ್ತು, ತಕರಾರೇ ನಡೆದಿತ್ತು. ಸೊ ಫೇಸ್ಬುಕ್ ಜೊತೆಗೆ ಕೂಡ ಭಾರತದ ಕಾನೂನು, ಭಾರತದ ನೀತಿ ನಿರೂಪಣೆಗಳನ್ನು ನೀವು ಒಪ್ಪಿಕೊಳ್ಳಬೇಕು ಅಂತ. ಸೊ ಅದು ಇವಾಗ ಕೋರ್ಟ್ ಮೆಟ್ಟಿಲೇರಿದೆ. ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ನೀವು ವ್ಯವಹಾರ ಮಾಡುವಾಗ ನಮ್ಮ ದೇಶದ ಕಾನೂನನ್ನು ಒಪ್ಪಿಕೊಳ್ಳಬೇಕು ಅಂತ. ಈ ಎಲ್ಲ ಸಂದರ್ಭಗಳಲ್ಲಿ ಸರ್ಕಾರ ಅಥವಾ ಕಾನೂನು ಕೂಡ ಹೇಳುವಂಥದ್ದು ಅದನ್ನೇ, ನೀವು ನಮ್ಮ ದೇಶದ ಕಾನೂನನ್ನು ಪಾಲಿಸಬೇಕು, ಜೊತೆಗೆ ಸರ್ಕಾರ
ಆಯಾಯ ಸಂದರ್ಭದಲ್ಲಿ ಕೇಳಿದಂಥ ಮಾಹಿತಿಗಳನ್ನು ಕೊಡ್ತಾ ಇರಬೇಕು. ಯಾವುದೇ ರೀತಿಯ ಸುಳ್ಳು ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡೋದಾಗಲಿ, ಅಥವಾ ಯಾವುದೇ ರೀತಿಯ ಏನು ಒಬ್ಬನ ಮಾನಹಾನಿ ಮಾಡುವಂಥ ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡೋದಾಗಲಿ, ಅಥವಾ ಯಾವುದೇ ಒಂದು ಏನು ದೇಶದ ಭದ್ರತೆ ವಿಚಾರಕ್ಕೆ ತೊಂದರೆ ಆಗುವಂಥ ಮಾಹಿತಿಗಳನ್ನು ಶೇರ್ ಮಾಡೋದಾಗಲಿ ಮಾಡಬಾರದು. ಒಂದು ವೇಳೆ ಯಾರೇ ಮಾಡಿದ್ದೇ ಆದರೆ ಮಾನಹಾನಿಯದ್ದು, ಭದ್ರತೆಗೆ ತೊಂದರೆ ಆಗುವಂಥದ್ದು, ಅಥವಾ ಏನು ಸುಳ್ಳು ವದಂತಿಗಳನ್ನು ಅಥವಾ ಕಮ್ಯುನಲ್ ಆರ್ಮನಿಗೆ, ದೇಶದ ಭಾವೈಕ್ಯತೆಗೆ, ಸಮುದಾಯಗಳ ನಡುವಿನ ಭಾವೈಕ್ಯತೆಗೆ ಧಕ್ಕೆ ಆಗುವಂಥ ಯಾವುದೇ ಮಾಹಿತಿಗಳನ್ನು ಯಾರೇ ಶೇರ್ ಮಾಡಿಕೊಂಡ್ರೂ ಕೂಡ ನಾವು ಕೇಳಿದಾಗ, ಸರ್ಕಾರ ಕೇಳಿದಾಗ ಅದರ ಮೂಲವನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ವಾಟ್ಸಪ್ಗೆ ಕೂಡ ಸರ್ಕಾರ ಭಾರಿ ಸ್ಪಷ್ಟವಾಗಿ ತಿಳಿಸಿದೆ. ಅಂತಿಮವಾಗಿ ಸರ್ಕಾರ ಏನೋ ಈ ಸಂಸ್ಥೆಗಳು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಒಪ್ಪಿಕೊಂಡಿದೆ. ಸೊ ಇವಾಗ ಅದು ಒಂದು ಸಂಸ್ಥೆಯಾಗಿ ನಮಗೆ ಕಾಣುತ್ತೆ, ಮತ್ತೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ವ್ಯವಹಾರಗಳು. ಆದರೆ ಇಲ್ಲಿ ಏನು ಪೆಗಾಸಸ್ ಸ್ಪೈವೇರ್ ಸಾಫ್ಟ್ವೇರ್ ಇದೆ ಅಲ್ಲ, ತಂತ್ರಾಂಶ, ಇದು ಒಂದು ಕಳ್ಳ ವ್ಯವಹಾರ. ಇದು ಕಳ್ಳ ವ್ಯವಹಾರ. ಈ ಕಳ್ಳ ವ್ಯವಹಾರವನ್ನು ಹುಡುಕೋದು ಯಾರು, ಇದಕ್ಕೆ ಬೆಕ್ಕಿಗೆ ಗಂಟೆ ಕಟ್ಟೋದು ಯಾರು ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಇದು ತನಿಖೆ ನಡೆಯಬೇಕಾದದ್ದು. ಏನು ಪಾರ್ಲಿಮೆಂಟ್ನಲ್ಲಿ ನಿನ್ನೆ ಗದ್ದಲ ಆಗಿದೆ, ಇದು ನಿಜಕ್ಕೂ ಗದ್ದಲದ ರೀತಿಯಲ್ಲಿ ಪರಿವರ್ತನೆ ಆಗುವುದಲ್ಲ. ಎರಡು ಪ್ರತಿಪಕ್ಷಗಳು ಮತ್ತು ಆಡಳಿತ ಪಕ್ಷ ಒಂದು ಸಮಾನಾಂತರ ರೇಖೆಯಲ್ಲಿ ನಿಂತು ಚಿಂತಿಸಬೇಕಾದ ವಿಚಾರ. ನಾಳೆ ದೇಶದ ಎಲ್ಲ ಜನರು ಇದರ ಈ ಒಂದು ತಂತ್ರಾಂಶದ ಪಿತೂರಿಗೆ ಒಳಗಾದರೆ ಪರಿಸ್ಥಿತಿ ಏನಾಗಬಹುದು ಅನ್ನೋದನ್ನು ನಾವು ಗಂಭೀರವಾಗಿ ಆಲೋಚಿಸಬೇಕಾದಂಥ ವಿಚಾರ. ಇಷ್ಟರ ನಡುವೆ ಇನ್ನೊಂದಿದೆ. ಎಲ್ಲ ಗ್ಯಾಜೆಟ್ಗಳು, ಎಲ್ಲ ಸಾಫ್ಟ್ವೇರ್ಗಳು, ಎಲ್ಲ ಹ್ಯಾಕಿಂಗ್ ಸಿಸ್ಟಮ್ಗಳು ಬರುವಂಥ ಸಂದರ್ಭದಲ್ಲೆಲ್ಲ ನಾವು ಹೇಳ್ತೇವಲ್ಲ, ಏನು ಚಾಪೆ ಅಡಿಯಲ್ಲಿ ತೂರಿದರೆ ಅವನು ರಂಗೋಲಿ ಅಡಿಯಲ್ಲಿ ತೂರ್ತಾನೆ ಅಂತ. ಸೊ ಇಷ್ಟು ನಮ್ಮ ಸಾಫ್ಟ್ವೇರ್ ಅಥವಾ ನಮ್ಮ ಟೋಟಲ್ ಏನು ಡಿಜಿಟಲ್ ಮಾಧ್ಯಮ ಅಥವಾ ಅದನ್ನು ಡೆವಲಪ್ ಮಾಡುವಂಥ ಸ್ಕಿಲ್ಗಳು ಅದು ಎಷ್ಟು ರೀತಿ ತುಂಬ ಅಡ್ವಾನ್ಸ್ಡ್ ಆಗಿ ಆಲೋಚನೆ ಮಾಡುತ್ತವೆ ಅಥವಾ ಕೆಲಸ ಮಾಡ್ತವೆ ಅಂತ ಹೇಳಿದ್ರೆ, ಈ ರೀತಿಯ ಹ್ಯಾಕಿಂಗ್ ಸಿಸ್ಟಮ್, ಈ ರೀತಿಯ ಕಳ್ಳ ತಂತ್ರಾಂಶಗಳು ಬಂದಾಗ ಕೂಡ ಇದೀಗ ಬಂದದ್ದು ಹೌದು, ಜನರಿಗೆ ಅರಿವು ಇರಲಿಲ್ಲ, ಮಾಹಿತಿ ಇರಲಿಲ್ಲ. ಈಗ ಇದರ ಬಗ್ಗೆ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ಅರಿವಾಗುತ್ತೆ. ನಮ್ಮ ಏನು ಕಂಪ್ಯೂಟರ್ ಇಂಜಿನಿಯರ್ಗಳು ಇದರ ಬಗ್ಗೆ ಒಂದಷ್ಟು ಸಂಶೋಧನೆಗಳನ್ನು ಆರಂಭಿಸ್ತಾರೆ. ಈ ಸಾಫ್ಟ್ವೇರ್ ನಿಮ್ಮ ಮೊಬೈಲ್ನೊಳಗಡೆ ಬಂದು ಕುಳಿತುಕೊಂಡಾಗ ಅದನ್ನು ಪತ್ತೆ ಹಚ್ಚುವ ಇನ್ನೊಂದು ಸಾಫ್ಟ್ವೇರ್ ಬರುತ್ತೆ. ಈ ಟೆಕ್ನಾಲಜಿ ಅಥವಾ ಈ ಒಂದು ಸಾಫ್ಟ್ವೇರ್ ಡೆವಲಪ್ ಆಗುವಂಥ ಪ್ರಕ್ರಿಯೆನೇ ಆ ರೀತಿಯದ್ದು. ನಾವು ಈ ಹಿಂದೆಯೇ, ಯಾಕಂತ ಹೇಳಿದ್ರೆ ಕಂಪ್ಯೂಟರ್ಗಳು ಅಥವಾ ನಂತರ ಬಂದಿರುವಂಥ ಇಂಟರ್ನೆಟ್ ಅಥವಾ ನಂತರದ ಎಲ್ಲ ಸೋಷಲ್ ಪ್ಲ್ಯಾಟ್ಫಾರ್ಮ್ ಎಲ್ಲವೂ ಕೂಡ ಭದ್ರತೆಯಲ್ಲಿ ಅಥವಾ ಅದರ ಸೆಕ್ಯೂರಿಟಿ ಸಿಸ್ಟಮಲ್ಲಿ ಲೋಪಗಳು ಇದ್ದದನ್ನೆಲ್ಲ ನಾವು ನೋಡಿದ್ದೇವೆ. ಜೊತೆಗೆ ಆ ಲೋಪಗಳನ್ನು ಸರಿ ಮಾಡಿಕೊಂಡು ಬಂದದ್ದು ಅಥವಾ ಇಂಥ ಹ್ಯಾಕಿಂಗ್ಗಳು ಬಂದಂಥದ್ದು ಅಥವಾ ಅದನ್ನು ಹ್ಯಾಕರ್ಸ್ ನಿಮ್ಮ ಸಿಸ್ಟಮ್ಗೆ, ನಿಮ್ಮ ಕಂಪ್ಯೂಟರ್ಗೆ, ನಿಮ್ಮ ಲ್ಯಾಪ್ಟಾಪ್ಗೆ ಅಥವಾ ನಿಮ್ಮ ಗ್ಯಾಜೆಟ್ಗೆ ಪ್ರವೇಶ ಮಾಡಿದಾಗೆಲ್ಲ ಅದನ್ನು ಪತ್ತೆ ಹಚ್ಚುವಂಥ ಅಥವಾ ಅಲ್ಲೇ ಅದನ್ನು ಡಿಸ್ಟ್ರಾಯ್ ಮಾಡುವಂಥ ಪ್ರತಿರೋಧದ ಪ್ರತಿಕಾಯಗಳು ಅಂತ ನಾವು ವೈದ್ಯಕೀಯ ಟರ್ಮಲ್ಲಿ ಹೇಳ್ತೇವಲ್ಲ, ಪ್ರತಿಕಾಯಗಳು ಅಂತ. ಸೊ ಅಂಥ ಸಾಫ್ಟ್ವೇರ್ಗಳು ಕೂಡ ಡೆವಲಪ್ ಆದದ್ದು ಇದೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಕೂಡ ಇಂಥ ಒಂದು ಹೊಸ ಡೆವಲಪ್ಡ್ ವರ್ಷನ್ ಬರಲಿಕ್ಕೆ ಇದು ಕೂಡ ಒಂದು ಅವಕಾಶ ಆಗುತ್ತೆ.